ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಒಂದು ಚಾನಲ್ನ ಇನ್ನೂ ಫಾಲೋ ಮಾಡಿಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಮನೆಯಿಂದ ಮಾಡುವಂಥ ಕೆಲಸದ ಮೋರ್ ಡೀಟೇಲ್ಸ್ ನಿಮಗೆ ಅಪ್ಡೇಟ್ ಇದರಲ್ಲಿ ತಿಳಿಸ್ತಾ ಹೋಗ್ತೀವಿ. ಸೊ ಫ್ರೆಂಡ್ಸ್, ತುಂಬ ಜನ ಹೇಳ್ತಾ ಇದ್ರಿ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತಿಲ್ಲ ಮ್ಯಾಮ್, ಮೇಲ್ ಐ ಡಿಗೆ ರಿಪ್ಲೈ ಮಾಡ್ತಿಲ್ಲ, ನೀವು ಒಂದ್ಸಲ ಮೆಸೇಜ್ ನೋಡಿ ಅಂತೇಳಿ ಇನ್ಸ್ಟಾ FB ಮೆಸೇಜ್ ಹಾಕ್ತಿದ್ದೀರಾ. ಬಟ್ ಫ್ರೆಂಡ್ಸ್, ನಮಗೆ ವಾಟ್ಸಪ್ ಇನ್ನೂ ಸ್ಟಿಲ್ 14 ಡೇಸ್ ಓಪನ್ ಆಗಲ್ಲ ಅಂತೇಳಿ ಮೆಸೇಜ್ ಬಂದಿದೆ ವಾಟ್ಸಪ್ ಟೀಮ್ ಕಡೆಯಿಂದ. ಹಾಗೆ ಇಮೇಲ್ ಐ ಡಿನಲ್ಲಿ ಮಾಡಿರುವಂಥವ್ರಿಗೆ ನಾವು ಆಲ್ಮೋಸ್ಟು ಅವ್ರಿಗೆ ಡೀಟೇಲ್ಸ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ನಾನು ಗೋಚಾಟ್ ಅಂತ ಹೇಳ್ಬಿಟ್ಟು ಕಳೆದ ಒಂದು ವಿಡಿಯೋದಲ್ಲಿ ಅಪ್ಡೇಟ್ ಅನ್ನೋದನ್ನ ಕೊಟ್ಟಿದ್ದೆ. ಬಟ್ ಅದು ಯಾವ ರೀತಿ ಹೇಗೆ ಏನು ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗ್ತಿದೆ. ಸೊ ಹಾಗಾಗಿ ನಾನು ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಯಾವ ರೀತಿ ಅದರಲ್ಲಿ ನೀವು ವಾಟ್ಸಪ್ ಥರನೇ ಯಾವ ರೀತಿ ಚಾಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ನೀವು ಕೂಡ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಪ್ನ ಸೇಮ್ ವಾಟ್ಸಪ್ ಥರನೇ ಇರುತ್ತೆ ಫ್ರೆಂಡ್ಸ್. ಅದರಿಂದ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ. ಜಸ್ಟ್ ಕಾಂಟ್ಯಾಕ್ಟ್ ಮಾತ್ರ ಅಲೋ ಕೇಳುತ್ತೆ. ನೀವು ಅದ್ರ ಮುಖಾಂತರ ನೀವು ಮೋರ್ ಡೀಟೇಲ್ಸ್ ಅನ್ನೋದನ್ನ ಅಪ್ಡೇಟ್ ಬಗ್ಗೆ ತಿಳ್ಕೊಬೋದು, ಕೆಲಸದ ಬಗ್ಗೆ ಮಾಹಿತಿನ. ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡ್ತಿರ್ಬೋದು, ಈ ಒಂದು ಡಿಸ್ಕ್ರಿಪ್ಷನ್ಸಲ್ಲೂ ಕೂಡ ನಾನು ಲಿಂಕ್ ಅನ್ನೋದನ್ನ ಕೊಟ್ಟಿರ್ತೀನಿ. ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ್ವೈಸ್ ನಿಮಗೆ ಪ್ಲೇಸ್ಟೋರಲ್ಲೂ ಕೂಡ ಸಿಗುತ್ತೆ. ಹೋಗ್ಬಿಟ್ಟು ನೀವು ಅದ್ರ ಮುಖಾಂತರ ಬೇಕಾದರೂ ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಗೋಚಾಟ್ ಮೆಸೆಂಜರ್ ಆರ್ ವಿಡಿಯೋ ಕಾಲ್ ಅಂತ ಹೇಳ್ಬಿಟ್ಟು ಈ ಥರ ಇರುತ್ತೆ ಫ್ರೆಂಡ್ಸ್. ಇದನ್ನು ನೀವು ಕ್ಲಿಕ್ ಮಾಡಿ, ಲಿಂಕ್ನ ಕ್ಲಿಕ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು ಡೈರೆಕ್ಟ್. ಇಲ್ಲಾಂದರೆ ಪ್ಲೇಸ್ಟೋರಲ್ಲಿ ಬೇಕಾದರೂ ಹೋಗ್ಬಿಟ್ಟು ನೀವು ಡೌನ್ಲೋಡ್ ಅನ್ನೋದನ್ನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇವಾಗ ಆ್ಯಪು ಓಪನ್ ಆಗಿದೆ. ಓಪನ್ ಮಾಡಿ ಇನ್ಸ್ಟಾಲ್ ಆಗಿದೆ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬರುತ್ತೆ. ಅದಾದ ನಂತರ ಅಲೋ ಗೋಚಾಟ್ ಟು ಸೆಂಡ್ ಯುವರ್ ನೋಟಿಫಿಕೇಷನ್ ಅಂತ ಬರುತ್ತೆ. ಅಲೋ ಕೊಟ್ಬಿಟ್ಟು ಗೆಟ್ ಸ್ಟಾರ್ಟೆಡ್ ಮೇಲೆ ನೀವು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಮೊಬೈಲ್ ನಂಬರ್ ಅನ್ನೋದನ್ನ ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ನಿಮಗೆ ಒಂದು ಕೋಡ್ ಬರುತ್ತೆ, SMS ಕೋಡ್ ಬರುತ್ತೆ. ಸೊ ಆ ಕೋಡ್ ಅನ್ನೋದನ್ನ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಇಲ್ಲ ಆಟೋಮೆಟಿಕ್ಕಾಗಿ ಅದೇ ತೊಗೊಳುತ್ತೆ, ತೊಂದರೆ ಏನಿಲ್ಲ. ಸೊ ಅದಾದ ನಂತರ ಇಲ್ಲಿ ಸೇಮ್ ನಿಮ್ಮ ಒಂದು ನೇಮು, ಲೈಕ್ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಸೇಮ್ ವಾಟ್ಸಪ್ಪಲ್ಲಿ ಯಾವ ರೀತಿ ಹಾಕೋತೀರಾ ಅದೇ ರೀತಿ ಇರುತ್ತೆ ಫ್ರೆಂಡ್ಸ್. ನಿಮಗೆ ಬೇಕು ಅಂದರೆ ಬ್ಲೂ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಗ್ಯಾಲರಿ ಮತ್ತು ಕ್ಯಾಮ್ರಾ ಬರುತ್ತೆ. ಫೋಟೋ ಬೇಕು ಅಂದರೆ ಹಾಕ್ಕೊಳ್ಳಿ. ಇಲ್ಲಿ ನೇಮ್ ಹತ್ರ ಬಂದು ನಿಮ್ಮ ನೇಮ್ ಏನಿರುತ್ತೆ ಅದನ್ನು ನೀವು ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡ್ತು ಅಂತಂದರೆ ಇಲ್ಲಿ ನಿಮ್ಮ ಒಂದು ಕಾಂಟ್ಯಾಕ್ಟ್ನ ಅಲೋ ಮಾಡಲಿಕ್ಕೆ ಒಂದು ಆಪ್ಷನ್ಸ್ ಬರುತ್ತೆ. ಸೊ ನಿಮಗೆ ಓಕೆ ಅಂದರೆ ಸ್ಕಿಪ್ ಅಗ್ರಿ ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಾನು ಅಗ್ರಿ ಕೊಡ್ತಾಯಿದ್ದೀನಿ. ಇಲ್ಲಿ ಓಕೆ ಅಂತ ಕೊಡ್ತಾಯಿದ್ದೀನಿ. ಗೋಚಾಟ್ ವುಡ್ ಲೈಕ್ ಟು ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ ಅಂತಿದೆ, ನಾನು ಓಕೆ ಕೊಡ್ತಾಯಿದ್ದೀನಿ. ಜಸ್ಟ್ ಕಾಂಟ್ಯಾಕ್ಟ್ ಮಾತ್ರ ನಾನು ಆಕ್ಸೆಸ್ನ ಕೊಟ್ಕೋತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಕೊಡಲ್ಲ. ಸೊ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ನಾನು ಸೇಮ್ ವಾಟ್ಸಪ್ ಥರನೇ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ವಾಟ್ಸಪ್ ಸ್ಟೇಟಸ್ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ ಹಾಕ್ತೀವಿ, ಅದನ್ನೊಂದೊಂದು ಬಿಟ್ಟು ನೀವು ಇಲ್ಲಿ ಗ್ರೂಪ್ ಮಾಡೋದಾಗಿರ್ಬೋದು. ಅದೇ ರೀತಿ ವಾಟ್ಸಪ್ ಚಾಟು, ವೀಡಿಯೋಸು, ಫೋಟೋಸು, ಡೀಟೇಲ್ಸು ಪ್ರತಿಯೊಂದು ಕೂಡ ನೀವು ಆರಾಮಾಗಿ ಮಾಡ್ಕೋಬೋದು. ಮತ್ತು ಕಾಲ್ ಆಪ್ಷನ್ಸ್ ಕೂಡ ಇದೆ, ಆಡಿಯೋ ಮತ್ತು ವಿಡಿಯೋ ಕಾಲ್ ಆಪ್ಷನ್ಸು ಕೂಡ ಇದೆ. ಸೇಮ್ ವಾಟ್ಸಪ್ ಥರನೇ ಇರುತ್ತೆ. ಬಟ್ ಸ್ಟೇಟಸ್ ಒಂದು ಹಾಕೋಕ್ಕಾಗಲ್ಲ ಅನ್ಕೋತೀನಿ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ. ಯಾಕಂದರೆ ಸ್ಟೇಟಸ್ಗೆ ಯಾವುದೇ ರೀತಿ ಆಪ್ಷನ್ಸ್ ಬಂದಿಲ್ಲ. ಮತ್ತು ಬ್ರಾಡ್ಕಾಸ್ಟ್ ಆಗಿರ್ಬೋದು, ಅದೇ ರೀತಿ ನ್ಯೂ ಗ್ರೂಪ್ಸ್ ಏನಾದರೂ ನೀವು ಕ್ರಿಯೇಟ್ ಮಾಡೋದಾಗಿದ್ರೆ ಆಗಿರ್ಬೋದು. ಸೊ ಈ ರೀತಿಯಾಗಿ ನೀವು ಇಲ್ಲಿ ಯೂಟಿಲೈಸ್ನ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಹಾಗಾದರೆ ನಮ್ಮನ್ನು ಮನೆಯಿಂದ ಮಾಡುವಂಥ ಕೆಲಸಕ್ಕೆ ಯಾವ ರೀತಿ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಅನಿಸಿದ್ರೆ ಫ್ರೆಂಡ್ಸ್, ನೀವು ಆಲ್ರೆಡಿ ಗೋಚಾಟ್ನ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರೋದ್ರಿಂದ, ಸೊ ನಾವು ಕೂಡ ಆಲ್ರೆಡಿ ಗೋಚಾಟ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ. ಸೊ ಇಲ್ಲಿ ಕಾಂಟ್ಯಾಕ್ಟಲ್ಲಿ ಬಂದು ಯಾರ್ಯಾರು ನಿಮ್ಮ ಒಂದು ಕಾಂಟ್ಯಾಕ್ಟಲ್ಲಿರುವಂಥವ್ರು ಗೋಚಾಟ್ನ ಡೌನ್ಲೋಡ್ ಮಾಡ್ಕೊಂಡಿರ್ತಾರೆ ಅವ್ರದ್ದು ಕಾಂಟ್ಯಾಕ್ಟ್ ಆಲ್ರೆಡಿ ಲಿಸ್ಟು ತೋರಿಸ್ತಾ ಇರುತ್ತೆ ಇಲ್ಲಿ. ಸೊ ಡಿಸ್ಕವರಲ್ಲಿ ಬಂದು ಅದೇನು ನಮಗೆ ಆಪ್ಷನ್ಸ್ ಅವಶ್ಯಕತೆ ಇರಲ್ಲ. ಕಾಲ್ಸಲ್ಲಿ ಬಂದು ಯಾರಾದರೂ ನಿಮಗೆ ಕಾಲ್, ಆಡಿಯೋ ಕಾಲ್ ಇಲ್ಲ ವಿಡಿಯೋ ಕಾಲ್ ಮಾಡೋದು ಕೂಡ ಶೋ ಆಗುತ್ತೆ. ಇಲ್ಲಿ ಚಾಟ್ಸ್ ಅಂತಿದೆಯಲ್ಲ, ಸೊ ಇದರಲ್ಲಿ ಬಂದು ಲೈಕ್ ನಿಮಗೆ ಯಾವ ರೀತಿ ಒಬ್ಬರನ್ನ ಕಮ್ಯುನಿಕೇಟ್ ಮಾಡಬೇಕು, ಲೈಕ್ ಒಂದು ಡೀಟೇಲ್ಸ್ನ DM ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಾನು ಸರ್ಚ್ ಮಾಡ್ತಿದ್ದೀನಿ ನನ್ನ ಒಂದು ಕಾಂಟ್ಯಾಕ್ಟಲ್ಲಿರುವಂಥದ್ದು. ಸೊ ನನ್ನ ಒಂದು ಕಾಂಟ್ಯಾಕ್ಟಲ್ಲಿ ಈ ನಂಬರ್ ಇಲ್ಲ. ಸೊ ಇವ್ರಿಗೆ ಯಾವ ರೀತಿ DM ಮಾಡೋದು ಅಂತಂದು. ಸೊ ಫ್ರೆಂಡ್ಸ್, ನಾವು DM ಮಾಡೋಕ್ಕಿಂತ ಮುಂಚೆ ಫಸ್ಟು ನಾವು ಆ ನಂಬರ್ನ ಸೇವ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ನಾನು ಕಾಲ್ ಲಿಸ್ಟ್ಗೆ ಬರ್ತಾಯಿದ್ದೀನಿ. ಬಂದು ಸೊ ನಮ್ಮ ಒಂದು ವರ್ಕ್ ಫ್ರಮ್ ಹೋಮ್ ನಂಬರ್ನ ನಾನು ಇಲ್ಲಿ ನೋಡಿ ಸೇವ್ ಮಾಡ್ಕೋತಾ ಇದ್ದೀನಿ ಫಸ್ಟು. ಸೊ ಸೇವ್ ಮಾಡ್ಕೊಂಡಿದ್ದ ನಂತರ ನೀವು ಹೋಗಿ DM ಮಾಡಬೇಕಾಗತ್ತೆ. ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ ನಾನು ನಂಬರ್ನ ಸೇವ್ ಮಾಡ್ಕೊಂಡಿದ್ದೀನಿ.
ಸೊ ಈಗ ಹೋಗ್ಬಿಟ್ಟು ನಾನು ಕಾಂಟ್ಯಾಕ್ಟಲ್ಲಿ ಸರ್ಚ್ ಮಾಡಿದ್ದೀನಿ ಅಂತಂದರೆ ಗೋ ಚಾಟ್ಗೆ ಮತ್ತೆ ಕಮ್ ಬ್ಯಾಕ್ ಮಾಡಿಬಿಟ್ಟು ಇವಾಗ ನಾನು ಸರ್ಚ್ ಮಾಡ್ತೀನಿ ಇಲ್ಲಿ ಮೇಲ್ಗಡೆ. ಸೊ ವರ್ಕ್ ಫ್ರಮ್ ಹೋಮ್, ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ಸ್ ಬಂತು. ಸೊ ಇಲ್ಲಿ ನಾನು ಹಾಯ್ ಅಂತ ಅವ್ರಿಗೆ ಸೆಂಡ್ ಮಾಡಿದ್ದೀನಿ ಮೆಸೇಜ್, ಅಂದರೆ ಅವ್ರು ನಮಗೆ ಮೋರ್ ಡೀಟೇಲ್ಸ್ ಅನ್ನೋದು ತಿಳಿಸ್ಕೊಡ್ತಾರೆ ನೋಡಿ. 6361587737. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ನಿಮ್ಮ ಒಂದು ಗ್ಯಾಲರಿಗೆ ಬರಬಾರ್ದು ಅಂತಂದರೆ ಸೇಮ್ ಇಲ್ಲೂ ಆಪ್ಷನ್ಸ್ ಇದೆ. ಸೇವ್ ಟು ಕ್ಯಾಮ್ರಾ ರೋಲ್ ಅಂತಿದೆ, ಅಲ್ಲಿ ಡಿಫಿಕಲ್ಟ್ ಇರೋದನ್ನ ನೀವು ನೋ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀರ ಅಂದರೆ ಇಲ್ಲಿ ನೀವು ಏನು ಚಾಟ್ ಮಾಡ್ತೀರೋ ಅದು ನಿಮಗೆ ಇಲ್ಲಿ ಗೋ ಚಾಟಲ್ಲಿ ಮಾತ್ರ ಇರುತ್ತೆ, ಯಾವುದೇ ಕಾರಣಕ್ಕೂ ನಿಮಗೆ ಗ್ಯಾಲರಿ ಕೂಡ ಫುಲ್ ಆಗಲ್ಲ ಫ್ರೆಂಡ್ಸ್. ಈ ರೀತಿಯಾಗಿ ಇಲ್ಲಿ ನೀವು ಒಂದು ಇನ್ಫಾರ್ಮೇಷನ್ ಅನ್ನೋದನ್ನ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಕೊಬೋದು ಫ್ರೆಂಡ್ಸ್. ಸೊ ಆರಾಮಾಗಿ ಈಸಿ ಇದೆ. ಸೊ ಯಾರೂ ಕೂಡ ಡಿಸಪಾಯಿಂಟ್ ಆಗಬೇಡಿ ರಿಪ್ಲೈ ಸಿಗ್ತಿಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಫ್ರೆಂಡ್ಸ್, ನಾವು ಹೊಸ ಸಿಮ್ನ ತೊಗೋತಾ ಇದ್ರೂ ಕೂಡ ಲೈಕ್ ಇದೇ ರೀತಿ ಮೋರ್ ದೆನ್ ಮೆಸೇಜಸ್ ಕಾಲ್ಸ್ ಬರೋ ಅಂಥ ಕಾರಣದಿಂದಾಗಿ ಸೊ ಬ್ಯಾನ್ ಮಾಡ್ತಾನೆ ಇರ್ತಾರೆ. ಯಾಕಂದರೆ ರಿಪೀಟ್ ಮೆಸೇಜಸ್ನ ನಾವು ಮೋರ್ ಟೈಮ್ಸ್ ಸೆಂಡ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಸೊ ಫ್ರೆಂಡ್ಸ್, ಈ ಒಂದು ಗೋ ಚಾಟ್ ಮುಖಾಂತರ ನಿಮಗೆ ಖಂಡಿತವಾಗ್ಲೂ ರಿಪ್ಲೈ ಸಿಗುತ್ತೆ. ಹಾಗೆ ಇಮೇಲ್ ಐಡಿಗೆ ಯಾರ್ಯಾರೆಲ್ಲ ಮೇಲ್ ಮಾಡಿದ್ದೀರಾ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಲೇಟ್ ಆಯಿತು ಅಂದ್ರೂ ರಿಪ್ಲೈ ಸಿಕ್ಕೇ ಸಿಗುತ್ತೆ, ಡೋಂಟ್ ವರಿ. ಸೊ ಆರಾಮಾಗಿ ನೀವು ಬಂದು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳ್ಕೊಂಡು ಸೊ ನೀವು ಕೂಡ ಪ್ರತಿ ತಿಂಗಳು 15,000 ರೂಪಾಯಿ ಸಂಬಳ ಇರುವಂತಹ ಜಾಬ್ನ ನಿಮ್ಮದಾಗಿಸ್ಕೊಂಡು ಒಂದು ಒಳ್ಳೆ ಇನ್ಕಮ್ನ ಅರ್ನ್ ಮಾಡಿಬಿಟ್ಟು ನಿಮ್ಮ ಒಂದು ಡ್ರೀಮ್ಸ್ನ ಕೂಡ ಫುಲ್ಫಿಲ್ ಮಾಡ್ಕೋಬೋದು ಅಂತ ಹೇಳ್ತಿದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಎವ್ರಿ ಒನ್. ಐ ಹೋಪ್ ಎಲ್ಲರೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಮತ್ತು ಕಾಂಟ್ಯಾಕ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್.